ವೀಕ್ಷಕರೇ ನಮಸ್ಕಾರ. ನಿನ್ನೆ IPL ಮ್ಯಾಚ್ ಆರಂಭವಾಗಿದೆ. ಭಾರಿ ಕುತೂಹಲ ಕೆರಳಿಸಿ, ಯಾಕಂದರೆ RCB ತಂಡದ್ದೇ ಮೊದಲ ಮ್ಯಾಚ್, ಅದು ನಮ್ಮ ಬೆಂಗಳೂರಿನಲ್ಲಿಯೇ ನಡೆದಿದೆ. ಆ ಮ್ಯಾಚ್ ಕೂಡ RCB ಗೆದ್ದಿದೆ. ಆದರೆ ಕಳೆದ ವರ್ಷ ನಡೆದ ದುರ್ಘಟನೆ ಇನ್ನೂ ಕೂಡ ಮಾಸಿಲ್ಲ. ಕಾಲ್ ತುಳಿತದಲ್ಲಿ 11 ಜನರ ಸಾವಿನ ನೋವು ದುಃಖ ಇನ್ನೂ ಕಡಿಮೆ ಆಗಿಲ್ಲ. ಈ ವೇಳೆ ರಾಜ್ಯ ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಡೆದಿದೆ. ಆ ಚರ್ಚೆ ಇಡೀ ರಾಜ್ಯದಲ್ಲಿ ಟೀಕೆಗೆ ಗುರಿಯಾಗಿದೆ. ಅಂದರೆ ಜನಪರ ಯೋಜನೆಗಳಿಗೆ, ಜನರಿಗಾಗಿ, ಅಭಿವೃದ್ಧಿ ಕಾರ್ಯಗಳಿಗಾಗಿ, ನಾಡಿನ ಒಳಿತಿಗಾಗಿ ಆಗುವ ಬದಲು ಕ್ರಿಕೆಟನ್ನು ನೋಡಲು ಟಿಕೆಟ್ಗಾಗಿ ನಡೆದಿದೆ. ಇದೇ ಶನಿವಾರ ಆರಂಭವಾದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ RCB ಮತ್ತು SRH ನಡುವಿನ IPL ಮೊದಲ ಪಂದ್ಯದ ವೀಕ್ಷಣೆಗೆ VIP ಟಿಕೆಟ್ಗಾಗಿ ವಿಧಾನಸಭೆಯಲ್ಲಿ ಚರ್ಚೆ ನಡೆದಿದೆ. ಆ ಚರ್ಚೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ BJPಯ ನಾಯಕರು ಸಹ ಭಾಗವಹಿಸಿದ್ದಾರೆ. ಅದಕ್ಕೆ ಸಭಾಪತಿಗಳು ಸಹ ಧ್ವನಿಗೂಡಿಸಿದ್ದಾರೆ. ಈಗಾಗಲೇ ರಾಜ್ಯದ ಅನೇಕ ಕಡೆಗಳಲ್ಲಿ ನೀರಿನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಯುದ್ಧದ ಕಾರಣದಿಂದ ತೈಲ ಸಿಗ್ತಿಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಇನ್ನು ಬಹಳ ಮುಖ್ಯವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ರಾಜ್ಯ ಸರ್ಕಾರ ನುಣುಚಿಕೊಳ್ತಾ ಇದೆ. ಇನ್ನು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವಿಲ್ಲ, ಜನಜೀವನ ದಿನದಿಂದ ದಿನಕ್ಕೆ ಕಷ್ಟವಾಗ್ತಿದೆ. ಆದರೆ ವಿಧಾನಸಭೆಯಲ್ಲಿ ಇವೆಲ್ಲ ಚರ್ಚೆಯನ್ನು ಬದಿಗಿಟ್ಟು ಶಾಸಕರುಗಳು, ಸಚಿವರುಗಳು, ನಾವು VIPಗಳು, ನಾವು ಸಾಮಾನ್ಯ ಜನರಂತೆ ಕ್ಯೂನಲ್ಲಿ ನಿಲ್ಲಲು ಸಾಧ್ಯವಿಲ್ಲ, ಎಲ್ಲೆಲ್ಲೋ ಜಾಗ ಕೊಡ್ತಾರೆ, ಅಲ್ಲೆಲ್ಲ ಹೋಗಿ ಕೂರಕ್ಕಾಗಲ್ಲ, ಪ್ರತಿಯೊಬ್ಬ ಶಾಸಕರಿಗೂ ತಲಾ 4 VIP ಟಿಕೆಟ್ ಕೊಡಿಸಬೇಕು ಎಂದು ವಾದವನ್ನು ಮಾಡಿದ್ದಾರೆ. ತಾವು ಮಾತ್ರವಲ್ಲದೆ ತಮ್ಮ ಕುಟುಂಬದವರಿಗೂ VIP ಗ್ಯಾಲರಿಯಲ್ಲಿ ಉಚಿತವಾಗಿ ಕುಳಿತು ಕ್ರಿಕೆಟ್ ನೋಡಲು ಅವಕಾಶ ನೀಡಬೇಕು ಅಂತ ಹೇಳಿದ್ದಾರೆ. ಈ ಚರ್ಚೆಯನ್ನು ಮೊದಲು ಸದನದಲ್ಲಿ ಎತ್ತಿದ್ದು ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರು. ಅವರ ನಂತರ ವಿಧಾನಮಂಡಲದಲ್ಲಿದ್ದ ಆಡಳಿತ ಪಕ್ಷ, ವಿಪಕ್ಷವೆನ್ನದೇ ಎಲ್ಲ ಪಕ್ಷಗಳ ಶಾಸಕರು ಸಹ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ಗಾಗಿ ಶಾಸಕರುಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಇದೊಂದು ದೊಡ್ಡ ಸಮಸ್ಯೆ ಏನೋ ಎಂಬಂತೆ ರೀತಿಯಲ್ಲಿ ಚರ್ಚೆ ನಡೆಸಿದ್ದಾರೆ. ಬಹುಶಃ ಇದೊಂದು ಮಸೂದೆ ಏನಾದರೂ ಆಗಿದ್ದರೆ ಯಾವುದೇ ಚರ್ಚೆಗಳೇ ಇಲ್ಲದೆ ಸರ್ವಾನುಮತದಿಂದ ಅಂಗೀಕಾರಗೊಂಡ ಮಸೂದೆಯೂ ಆಗಿಬಿಡ್ತಿತ್ತು. ಆದರೆ ಇದು ಮಸೂದೆ ಆಗಿರಲಿಲ್ಲ, ಇದು IPL ಟಿಕೆಟ್ಗಾಗಿ ನಡೆದ ವಿಚಾರವಲ್ವೇ? ಇದೊಂದು ರಾಜ್ಯದ ಸಮಸ್ಯೆ ಎಂಬಂತೆ ಈ ಶಾಸಕರುಗಳು ಬಿಂಬಿಸಿದ್ದಾರೆ. ಯಾರಾದರೂ ಏನಾದರೂ ಹೇಳ್ತಾರೆ ಎಂಬ ಸಣ್ಣ ಅಳಕು ಸಹ ಇವರಿಗೆ ಇಲ್ಲ. ಸ್ವಾರ್ಥಕ್ಕಾಗಿ ಶಾಸಕರು VIP ಟಿಕೆಟ್ ಬೇಡಿಕೆಯನ್ನು ಸ್ಪೀಕರ್ UT ಖಾದರ್ ಅವರ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸ್ಪೀಕರ್ ಅವರು ಸಹ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅವರು ಪ್ರತಿಯೊಬ್ಬರಿಗೂ ತಲಾ 4 ಟಿಕೆಟ್ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ನಿನ್ನೆ ನಡೆದ ಮ್ಯಾಚ್ನಲ್ಲಿ ನಮ್ಮ ಶಾಸಕರುಗಳು ಮತ್ತು ಅವರ ಕುಟುಂಬದವರ ಸಮೇತ ಬೇಕಾದರೆ ಬಂದು ನೋಡಿರ್ಬೋದು. ಇನ್ನು ಅನೇಕ ಸಂದರ್ಭಗಳಲ್ಲಿ ಬೆಂಗಳೂರಿನಲ್ಲಿ ಮ್ಯಾಚ್ ಆದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಹ ಸ್ವತಃ ಹೋಗಿ ನೋಡ್ತಾ ಇದ್ದರು. ಅಂದರೆ ಈ ಸರ್ಕಾರಕ್ಕೆ ಎಳ್ಳಷ್ಟು ನಾಚಿಕೆ, ಅಂಜಿಕೆ ಇಲ್ಲ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕಳೆದ ವರ್ಷವಷ್ಟೇ ಇದೇ IPL ವಿಜಯೋತ್ಸವದ ಕಾರಣಕ್ಕಾಗಿ ನಮ್ಮ ಕಣ್ಣೆದುರೇ 11 ಮಂದಿ ಜೀವವನ್ನು ತೆತ್ತಿದ್ರು. IPLನಲ್ಲಿ RCB ಮೊದಲ ಬಾರಿಗೆ ಗೆದ್ದಿದ್ದಕ್ಕಾಗಿ ತಂಡವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆಯನ್ನು ಆಯೋಜನೆ ಮಾಡಿತ್ತು. ತಾವೇನು ಕಮ್ಮಿ ಎಂಬಂತೆ ಪ್ರಚಾರದ ಗೀಳಿಗೆ ಬಿದ್ದ ಸರ್ಕಾರ ಕೂಡ ವಿಧಾನಸೌಧದ ಮುಖ್ಯ ದ್ವಾರದಲ್ಲಿ ತಂಡವನ್ನು ಸನ್ಮಾನಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಎರಡೂ ಕಾರ್ಯಕ್ರಮಗಳಿಗೆ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ನೆರೆದಿದ್ದರು. ಸ್ಟೇಡಿಯಂ ಪ್ರವೇಶಿಸುವಾಗ ನೂಕುನುಗ್ಗಲು ಉಂಟಾಗಿ ಕಾಲ್ ತುಳಿತದಲ್ಲಿ ಸುಮಾರು 11 ಮಂದಿ ಅಮಾಯಕರು ಅಸುನೀಗಿದ್ರು, ನೂರಾರು ಮಂದಿ ಗಾಯಗೊಂಡರು. ಸರ್ಕಾರ ಮತ್ತು ಕ್ರಿಕೆಟ್ ತಂಡ ಎರಡೂ ತೋರಿದ ನಿರ್ಲಕ್ಷ್ಯದಿಂದ 11 ಕುಟುಂಬಗಳು ತಮ್ಮ ಭವಿಷ್ಯವನ್ನೇ ಕಳೆದುಕೊಂಡವು. ಈ ಕಹಿ ಘಟನೆ ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ. ಅದಿನ್ನೂ ಮರೆಯಾಗುವ ಮೊದಲೇ ಸಂವೇದನಾ ಶೂನ್ಯ ಶಾಸಕರು ಅದೇ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸಲು VIP ಟಿಕೆಟ್ಗಾಗಿ ಅಧಿವೇಶನದಲ್ಲಿ ಪಟ್ಟಿಡಿದಿದ್ದಾರೆ. ಅಧಿವೇಶನದ ಘನತೆ, ಗೌರವಕ್ಕೂ ಅಪಕೀರ್ತಿಯನ್ನು ತಂದಿದ್ದಾರೆ. ಈ ಅಧಿಕಾರಸ್ಥರ ಕತೆ ಹೀಗಾದರೆ ಕ್ರಿಕೆಟ್ ಆಟಗಾರರು ಕೂಡ ಅವಿವೇಕಿಗಳಂತೆ ವರ್ತಿಸುತ್ತಿದ್ದಾರೆ. ಕಾಲ್ ತುಳಿತದ ಕಾರಣಕ್ಕಾಗಿ ದಾಖಲಾದ ತಮ್ಮ ವಿರುದ್ಧದ FIRಗಳನ್ನು ರದ್ದುಗೊಳಿಸದೆ ಬೆಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯ ಆಡುವುದಿಲ್ಲವೆಂದು RCB ಆಟಗಾರರು ಹಠಕ್ಕೆ ಬಿದ್ದಿದ್ದರು. ಅಂದಹಾಗೆ ವಿಧಾನಮಂಡಲದ ಅಧಿವೇಶನಗಳು ಪ್ರಜಾಪ್ರಭುತ್ವದ ಜೀವನಾಡಿಗಳು. ಇವುಗಳಿರೋದು ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಕುರಿತು ಆರೋಗ್ಯಕರವಾಗಿ ಚರ್ಚಿಸಲು. ಇನ್ನು ರಾಜ್ಯದ ಆಡಳಿತ, ಕಾನೂನು ರಚನೆ ಹಾಗೂ ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಈ ವಿಧಾನಮಂಡಲ ಇರೋದು. ಬಹಳ ಮುಖ್ಯವಾಗಿ ಜನಪರ ನೀತಿಗಳನ್ನು ರೂಪಿಸಲು ವಿಧಾನಸಭೆಯಲ್ಲಿ ಚರ್ಚೆ ನಡೆಯೋದು. ಕಳೆದ ವಾರ ಮುಗಿದ ಅಧಿವೇಶನ, ಅದು ಬಜೆಟ್ ಅಧಿವೇಶನದಲ್ಲಿ ಗಂಭೀರ ವಿಚಾರಗಳು ಚರ್ಚೆ ಆಗಬೇಕಿತ್ತು. ಆದರೆ ಅಂತಹ ಯಾವುದೇ ಚರ್ಚೆಗಳು ಈ ಬಾರಿಯ ಸದನದಲ್ಲಿ ಕಾಣಲಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಕರ್ನಾಟಕವೂ ಸೇರಿದಂತೆ ದೇಶದಲ್ಲಿ ಇಂಧನ ಮತ್ತು LPG ಬಿಕ್ಕಟ್ಟು ಎದುರಾಗಿದೆ. ರಾಜ್ಯದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ತೀವ್ರ ಸಂಕಷ್ಟದಲ್ಲಿವೆ. ಗೃಹ ಬಳಕೆಯ ಸಿಲಿಂಡರ್ಗಳು ಅಗತ್ಯಕ್ಕೆ ತಕ್ಕಂತೆ ದೊರೆಯುತ್ತಿಲ್ಲ. ಹಲವರು ಸೌದೆ ಒಲೆಗಳ ಮೊರೆ ಹೋಗ್ತಿದ್ದಾರೆ. ಮತ್ತೊಂದೆಡೆ 12 ರಾಜ್ಯಗಳನ್ನು ಕಾಡಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಂಬ ಪೆಡಂಭೂತ ರಾಜ್ಯದ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಮತಪಟ್ಟಿಯಿಂದ ಹೆಸರು ಕಳೆದುಕೊಳ್ಳುವ ಆತಂಕ ಪ್ರತಿ ಮನೆ ಮಂದಿಯನ್ನು ಕಾಡ್ತಾ ಇದೆ.
ಬೆಲೆ ಏರಿಕೆ, ನಿರುದ್ಯೋಗದಂತಹ ಸಮಸ್ಯೆಗಳು ಜನರು ಬಸವಳಿಯುವಂತೆ ಮಾಡಿವೆ. ಇಂತಹ ನಾನಾ ಸಮಸ್ಯೆ, ಸವಾಲು, ಬಿಕ್ಕಟ್ಟುಗಳು ಎದುರಾಗಿರುವ ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ಕಷ್ಟ ನಷ್ಟಗಳ ಕುರಿತು ಚರ್ಚಿಸಬೇಕಿದ್ದ ಅಧಿವೇಶನದಲ್ಲಿ ಶಾಸಕರ ಸ್ವಹಿತಾಸಕ್ತಿಗಳು ಚರ್ಚೆಯಾಗಿವೆ. ಜನಪ್ರತಿನಿಧಿಗಳು ಎನಿಸಿಕೊಂಡವರು ಕ್ರಿಕೆಟ್ ಪಂದ್ಯದ ಟಿಕೆಟ್ಗಳಿಗಾಗಿ VIP ಸ್ಥಾನಮಾನ ಟ್ರೀಟ್ಮೆಂಟ್ಗಾಗಿ ಹಾತೊರೆತಿದ್ದಾರೆ. ಈ VIP ಸಂಸ್ಕೃತಿ ಭಾರತೀಯ ರಾಜಕೀಯದಲ್ಲಿ ಬಹುಕಾಲದಿಂದಲೂ ಟೀಕೆಗೆ ಒಳಗಾಗಿದೆ. ಶಾಸಕರು ನಾವು VIPಗಳು ಎಂದು ಹೇಳುವಾಗ ಅವರು ತಾವು ಜನರಿಂದ ಆಯ್ಕೆಯಾದವರು ಎಂಬುದನ್ನು ಮರೆತಿದ್ದಾರೆ. ತಮ್ಮ ಅಧಿಕಾರವು ಜನರ ಸೇವೆಗಾಗಿಯೇ ಹೊರತು ವೈಯಕ್ತಿಕ ಸುಖಕ್ಕಾಗಿ ಅಲ್ಲ ಎಂಬುದನ್ನು ಮರೆಮಾಚುತ್ತಿದ್ದಾರೆ. ಕುಟುಂಬ ಸಮೇತ IPL ಪಂದ್ಯವೊಂದನ್ನು ವೀಕ್ಷಿಸಲು ಸರ್ಕಾರದಿಂದ ಸೌಲಭ್ಯವನ್ನು ಕೇಳಿದ್ದಾರೆ. ಕರ್ನಾಟಕದ ಘನವೆತ್ತ ರಾಜಕಾರಣದ ಮಾನವನ್ನು ಈ ಶಾಸಕರುಗಳು ಕಳೆದಿದ್ದಾರೆ. ಶಾಸಕರು ತಮ್ಮ ಕುಟುಂಬದೊಂದಿಗೆ ಪಂದ್ಯವನ್ನು ವೀಕ್ಷಿಸಲು ಬಯಸುವುದು ತಪ್ಪಲ್ಲ. ಆದರೆ ಅದಕ್ಕಾಗಿ ಅಧಿವೇಶನದಲ್ಲಿ ಒತ್ತಾಯಿಸುವುದು ಮತ್ತು ಸರ್ಕಾರಿ ಯಂತ್ರವನ್ನು ಬಳಸುವುದು ತಪ್ಪು. ಅಧಿಕಾರ ಜನಸೇವೆಗೆ ಬಳಕೆಯಾಗಬೇಕೇ ಹೊರತು VIP ಸಂಸ್ಕೃತಿಗಲ್ಲ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.